ಎಲ್ಲ ಟೆಂಪಲ್ಗಳಲ್ಲಿ ಗರ್ಭಗೃಹ ಒಂದು ಹಾಕಿಬಿಟ್ರೆ ಪವಿತ್ರ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಸರೌಂಡಿಂಗ್ನೂ ಹೆಲ್ಪ್ ಆಗುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ನಮ್ಮ ಇಂಡಿಯನ್ ಬಾಲಾಜಿ ಪಿರಾಮಿಡಲ್ಲಿ ಡೈರೆಕ್ಷನ್ ಇಲ್ಲ, ನೀವು ಯಾವ ಬೇಕಾದ ಡೈರೆಕ್ಷನ್ ಕೂತ್ಕೊಂಡು ಮೆಡಿಟೇಟ್ ಮಾಡ್ಬೋದು. ಆ್ಯಂಡ್ ಅದರಲ್ಲಿ ಏನಪ್ಪ ಸೈನ್ಸು ಅಂತ ನೀವು ಕೇಳ್ಬೋದು. ನನಗೆ ನಾ ಮನೆ ಹೊರಗಡೆನೇ ಬರಲ್ಲ, ನನ್ನ ಕೆಲಸನೇ ಆಗಲ್ಲ, ನನಗೆ ಸುಸ್ತಾಗ್ಬಿಡುತ್ತೆ, ಆಗಲ್ಲ. ಇಂಥವರು ನಾವು ಯಾವಾಗ ಹೊಸ ಮನೆ ಡಿಸೈನ್ ಮಾಡಿದ ಮೇಲೆ ದೇ ಆರ್ ಪರ್ಫೆಕ್ಟ್ಲಿ ಆಲ್ ರೈಟ್. ದೇಸೆ ಯಾವುದು ನಮ್ಮ ಒಳಗಡೆ ಬಂದದ್ದು ಹೊರಗಡೆ ಹೋಗಬೇಕು ಅಂತ ವರಾಹ ಮಿಹಿರ್ ತನ್ನ ಬೃಹತ್ ಸಮಿತಿಯಲ್ಲಿ ಬರೆದದ್ದು. ಮನುಷ್ಯ ಎಷ್ಟೇ ಫಾರ್ವರ್ಡ್ ಆಗಿ ಏನೇ ಇದ್ರೂ ಕೂಡ, ನಾಗರಿಕವಾಗಿ ಇದ್ರೂ ಕೂಡ ನಾವು ಪ್ರಕೃತಿಯ ಗುಲಾಮ ಅನ್ನೋದನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಈಗ ಮನೆಯಲ್ಲಿ ಕೆಲವು ಇತ್ತೀಚಿನ ದಿನಗಳಲ್ಲಿ ನೀವು ಚೈನೀಸ್ ವಾಸ್ತು ಅಂತ ಒಂದು ಕೆಲವು ಹೇಳ್ತಾರೆ, ಹೌದು, ಅದನ್ನ ಅಳವಡಿಸ್ಕೊಳ್ಳಿ ಅಂತಾರೆ. ಈಗ ಅದು ಮತ್ತು ಇಂಡಿಯನ್ ವಾಸ್ತುಗೆ ಏನು ಸರ್? ಫೆಂಗ್ ಶೂಯಿ ಎಲ್ಲಿಂದ ಬಂದದ್ದು? ನಮ್ಮಲ್ಲಿಂದ ಹೋದದ್ದು ಕಾಣುತ್ತೆ. ನಮ್ಮಲ್ಲಿಂದಾನೇ ಹೋಗಿದ್ದು. ಆದರೆ ಅವರು ಫೆಂಗ್ ಶೂಯಿನ ಒಂದೊಂದು ರೀತಿಯಲ್ಲಿ ಎಟ್ ದ ಮೈಕ್ರೋ ಲೆವೆಲ್, ಒಂದು ಬೆಡ್ರೂಮು, ಆ ಬೆಡ್ರೂಮಲ್ಲಿ ಒಂದು ಕಾರ್ನರು ಹೇಗಿರಬೇಕು ಹೀಗೆಲ್ಲ ಅವರು ಡಿಸೈನ್ ಮಾಡಿ. ಬಟ್ ಈಗ ಏನೋ ಒಂದು ಫೆಂಗ್ ಶೂಯಿ ಅಂತ ಬರ್ತಾ ಇದೆ, ಅದು ಒರಿಜಿನಲ್ ಅಲ್ಲ. ಆದರೆ ಇಲ್ಲಿಂದಾನೇ ಆಯುರ್ವೇದ, ನಮ್ಮದು ಇದು ವಾಸ್ತುಶಾಸ್ತ್ರ, ಬುದ್ಧಿಸಮ್ಮು, ಇವೆಲ್ಲಾನು ರೇಖಿ ಇವೆಲ್ಲ ಇಲ್ಲಿಂದನೇ ಹೋಗಿದ್ದು. ಫೈಯಾನ್ ವೈದ್ ಸಾಂಗ್ ಅವರೇ ಬರೆದಿದ್ದಾರೆ ತಮ್ಮ ಪುಸ್ತಕದಲ್ಲಿ, ಇಲ್ಲಿಂದ ತೊಗೊಂಡು ಹೋಗ್ತಾ ಇದ್ದೇವೆ ಅಂತ. ಅದಕ್ಕೆ ಫೆಂಗ್ ಶೂಯಿ ಇದು ಚೈನೀಸು ಅದನ್ನು ಸ್ವಲ್ಪ ಬೇರೆ ರೀತಿಯಲ್ಲಿ ಮಾರ್ಪಡಿಸಿದ್ದಾರೆ ಹೊರತು ಒರಿಜಿನಲಿ ಅದು ನಮ್ಮದೇ. ಈಗ ಸರ್ ಮನೆಯಲ್ಲಿ ನೀರು ಒಂದು ಕಡೆ ಇಡಿ, ಈಗಂತೂ ಇದೊಂದು ಇದ್ರದ್ದು ಗೋಧಿಯಿಂದ ಮಾಡುವಂಥ ಒಂದು ಏನೋ ಕುಂಡ ಬಂದಿದೆ, ಗ್ರಾಸು ಅದೊಂದು ತಂದಿಡಿ. ಆಮೇಲೆ ಆ ಸೌಂಡ್ ಆಗುವಂಥದ್ದೇನೋ ಹೊರಗಡೆ ಕಟ್ಟಿ, ಏನು ಬೇಡ. ಇದೆಲ್ಲ ವಾಸ್ತುವಿನ ಒಂದು ಅಳವಡಿಕೆ ಅಂತ ಆಗಿದೆ. ಈಗ ಅಳವಡಿಕೆ ಅನ್ನೋಕ್ಕಿಂತಲೂ ಇದು ದುಡ್ಡು ಮಾಡೋದಕ್ಕೆ ಅಳವಡಿಕೆ, ದಂಧೆ. ಇದೊಂದು ದಂಧೆ, ಬಿಸ್ನೆಸ್ಸು. ಇವು ಯಾವನ್ನೂ ನಾನು ಯೂಸ್ ಮಾಡಿಲ್ಲ. ಈಗ ನಮ್ಮ ಗ್ರಾಹಕರಾಗಲಿ, ನಮ್ಮ ಕ್ಲೈಂಟ್ಸ್ ಆಗಲಿ, ನಿಮಗೆ ಬೇಕಾದ್ರೆ ನೀವು ಅವ್ರನ್ನ ಇಂಟರ್ವ್ಯೂ ಮಾಡ್ಬೋದು ಒಬ್ಬೊಬ್ಬರನ್ನಾಗಿ. ಆವಾಗ ನಿಮ್ಗೆ ಗೊತ್ತಾಗುತ್ತೆ ನಾ ಇಂಥದ್ದು ಏನಾದರೂ ಹೇಳಿದ್ದೇನಾ. ನನಗೆ ಕೆಲವೊಂದು ಈ ಥರ ನೀವು ಹೇಳೋದ್ರಲ್ಲಿ ವೈಫಲ್ಯ ಆಗಿರುವಂಥ ಬಿಲ್ಡಿಂಗ್ಗಳು ನಮ್ಮ ಹತ್ರ ಬಂದಿವೆ. ಅಂದರೆ ಆ ಕ್ಲೈಂಟ್ಸ್ ನಮ್ಮ ಹತ್ರ ಬಂದಿದ್ದಾರೆ. ನಾವೊಬ್ಬರ ಮನೆಗೆ ಹೋಗಿದ್ದೆ, ನಿಮಗೆ ಹೇಳಿದರೆ ಸುಳ್ಳು ಅನಿಸಿತು. ಮೋರ್ ದ್ಯಾನ್ 100 ಪಿರಾಮಿಡ್ಸು, ಸೀಲಿಂಗಲ್ಲಿ ಪಿರಾಮಿಡ್ಡು, ಟೇಬಲ್ ಕೆಳಗಡೆ ಪಿರಾಮಿಡ್ಡು, ಚೇರ್ ಕೆಳಗಡೆ ಪಿರಾಮಿಡ್ಡು, ಕಾಟ್ ಕೆಳಗಡೆ ಪಿರಾಮಿಡ್ಸು. ದುಡ್ಡು ಮಾಡ್ಕೊಂಡು ಅವನು ಹೋದ. ಇವ್ರಿಗೇನೂ ಅದರಿಂದ ವೃದ್ಧಿ ಆಗಲಿಲ್ಲ, ಏನೂ ಚೇಂಜ್ ಆಗಲಿಲ್ಲ. ಪಿರಾಮಿಡ್ ಥಿಯರಿ ಏನು? ಪಿರಾಮಿಡ್ ಥಿಯರಿ ಅಂದರೆ ಪಿರಾಮಿಡಲ್ಲಿ 2 ಟೈಪ್ ಇವೆ. ಒಂದು ಫಾರ್ ದ ಡೆಡ್ ಬಾಡಿ, ನೀವು ಈಜಿಪ್ಟಲ್ಲಿ ಏನು ನೋಡ್ತೀರಾ ಅದು ಪಿರಾಮಿಡ್ಡು, ಅದು ದಟ್ ಇಸ್ ಫಾರ್ ದ ಡೆಡ್ ಬಾಡಿ. ಇನ್ನೊಂದು ಪಿರಾಮಿಡ್ಡು ನಾವು ಮಾಡಿದ್ದು ಕೂಡ ಎಕ್ಸಾಂಪಲ್ ಹೇಳ್ತೇನೆ ನಿಮಗೆ, ಅದು ಫಾರ್ ದಿ ಲೈವ್ ಬಾಡಿ. ಅದೇನಪ್ಪ ಡಿಫ್ರೆನ್ಸು? ಪಿರಾಮಿಡ್ಡು ಡೆಡ್ ಬಾಡಿಗೆ ಅದು ಗ್ರೌಂಡ್ ಟಚ್ ಆಗುತ್ತೆ, ವಿತ್ ದಟ್ ಆ್ಯಂಗಲ್ ಕ್ಲೋಸ್ಡ್. ಆಮೇಲೆ ಲೈವ್ ಬಾಡಿದು ದೇರ್ ಇಸ್ ಅ ಕ್ಯೂಬಾಯ್ಡ್, ಅಂದರೆ ಒಂದು ಸ್ಕ್ವೇರ್ ಬ್ಲಾಕ್ ಬರುತ್ತೆ, ಅದರ ಮೇಲ್ಗಡೆ ಪಿರಾಮಿಡ್ಡು. ಇದು ದಿಸ್ ಈಸ್ ನಥಿಂಗ್ ಬಟ್ ಅವರ್ ಶಿಖರ ಥೇರಿ, ಟೆಂಪಲ್ ಶಿಖರ ಥೇರಿ. ಅದಕ್ಕೆ ನಾವು ಪವಿತ್ರ ಸ್ಥಾನ ಅಂತ ಅಂತೇವೆ. ಟೆಂಪಲ್ ಗರ್ಭಗೃಹಕ್ಕೆ, ಗರ್ಭಗೃಹದ ಮೇಲೆ ಏನು ನಾವು ಕಟ್ತೇವೆ ಅದು ಶಿಖರ, ಆ್ಯಂಡ್ ಅದು ಪವಿತ್ರ ಸ್ಥಾನ ಅಂತ ನಾವು ಹೇಳ್ತೇವೆ. ಪವಿತ್ರ ಅಂದರೆ ಏನು? ಪವಿ ಪ್ಲಸ್ ತ್ರ. ಪವಿ ಅಂದರೆ ಲೈಟ್ನಿಂಗ್ ಸಂಸ್ಕೃತದಲ್ಲಿ, ಲೈಟ್ನಿಂಗ್. ತ್ರ ಅಂದರೆ ಸ್ಥಾನ. ಲೈಟ್ನಿಂಗ್ ಈಸ್ ಎನರ್ಜಿ ಆ್ಯಂಡ್ ಶುದ್ಧವಾದ ಎನರ್ಜಿ, ಹೈಲಿ ಎನರ್ಜೆಟಿಕ್ ಸ್ಥಾನ ಅಂತ ಅದಕ್ಕೆ ಹೆಸರು ಪವಿತ್ರ. ಇದು ಎಲ್ಲ ಟೆಂಪಲ್ಗಳಿಗಿದೆ ಅಂತ ನಾನು ಹೇಳಲ್ಲ, ಆದರೆ ಆ ಟೆಂಪಲ್ಗಳಿಗೆ ಆ ಪವಿತ್ರ ಸ್ಥಾನ ಕ್ರಿಯೇಟ್ ಮಾಡ್ಬೋದು. ಯಾವುದಿದೆ ಅದು ಕೂಡ ಹೇಳ್ತೀನಿ. ಅಂದರೆ ಇಂಥ ಪವಿತ್ರ ಸ್ಥಾನದ್ದು ಅದರದ್ದು ಏನು ಒಂದು ಎನರ್ಜೆಟಿಕ್ ಲೆವೆಲ್ ಇದೆಯಲ್ಲ, ಅದನ್ನು ಕ್ರಿಯೇಟ್ ಮಾಡೋದು ಆರ್ಕಿಟೆಕ್ಟ್ ಕರ್ತವ್ಯ. ಬರೀ ಎಲ್ಲ ಟೆಂಪಲ್ಗಳಲ್ಲಿ ಗರ್ಭಗೃಹ ಒಂದು ಹಾಕಿಬಿಟ್ರೆ ಪವಿತ್ರ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಸರೌಂಡಿಂಗ್ನೂ ಹೆಲ್ಪ್ ಆಗುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ
ನಮ್ಮ ಇಂಡಿಯನ್ ಬಾಲಾಜಿ, ತಿರುಪತಿ ಅಂದರೆ ತಿರುಮಲೈ, ಗೊತ್ತಾಯ್ತು. ತಿರುಮಲಯದಲ್ಲಿ ಇರುವಂಥದ್ದು ಅದಕ್ಕೆ ಪವಿತ್ರ ಆ ಎನರ್ಜೆಟಿಕ್ ಆ ಒಂದು ಎನರ್ಜಿ ಏನು ಶಕ್ತಿಯಲ್ಲಿದೆ, ಚೈತನ್ಯ ಏನಿದೆ ಅಲ್ಲಿ, ಅದು ಬಿಕಾಸ್ ಆಫ್ ದೀಸ್ 7 ಹಿಲ್ಸ್, 7 ಮಲೆಗಳಿವೆ. ಅದರಲ್ಲಿ 3 ನಾರ್ತ್ ಈಸ್ಟಿಗಿವೆ ಆ್ಯಂಡ್ 4 ಸೌತ್ ವೆಸ್ಟಕ್ಕಿವೆ. ಅದರಿಂದ ಏನು ಒಂದು ವ್ಯಾಲಿ ಕ್ರಿಯೇಟ್ ಆಗಿದೆ, ಆ ವ್ಯಾಲಿಯಿಂದ ಅದಕ್ಕೆ ಅಂಥ ಶಕ್ತಿ ಇದೆ. ಪವಿತ್ರ ಸ್ಥಾನ, ಪವಿ ಪ್ಲಸ್ ತ್ರ, ಇದನ್ನೇ ನಾವು ಪಿರಾಮಿಡ್ಡಲ್ಲಿ ನಾವು ತರಬಹುದು. ಈ ಮನೆಗೆ ಪಿರಾಮಿಡ್ಗೂ ಏನಾದ್ರು ಸಂಬಂಧ ಇದೆಯಾ? ಹಾಗಲ್ಲ, ಪಿರಾಮಿಡ್ ಇದು ಬೇಸಿಕಲಿ ಮೆಡಿಟೇಷನ್ಗೆ. ಹಾಂ, ನಿಮ್ಮದು ಕಾನ್ಸಂಟ್ರೇಷನ್, ನೀವು ಮನೆಯಲ್ಲಿ ಕೂಡ ಪಿರಾಮಿಡ್ ಕ್ರಿಯೇಟ್ ಮಾಡ್ಬೋದು. ನಾವು ಮಾಡಿದ್ದೀವಿ. ಪೂನಾದಲ್ಲಿ ಮುಳ್ಶಿ ಅಂತ ಒಂದು ಡ್ಯಾಮ್ ಇದೆ. ಆ ಡ್ಯಾಮ್ ಹತ್ರ ಕೆಳಗಡೆ ಮನೆ, ಮೇಲ್ಗಡೆ ಪಿರಾಮಿಡ್ಡು. ಆ್ಯಂಡ್ ಹಿ ಗೋಸ್ ಇನ್ ಟು ಟ್ರಾನ್ಸ್ ನೌ ಆ್ಯಂಡ್ ಯು ಮೇ ನಾಟ್ ಬಿಲೀವ್, ಹೀ ಲೆವಿಟೇಟ್, ಮೇಲೆ ಬರ್ತಾನೆ. ಹಾಂ, ನೋಡಿ. ಹಾಂ, ಇದನ್ನು ಮಹೇಶ್ ಯೋಗಿ ಶಿಷ್ಯಂದರು ಅಲ್ಲಿ ಬಂದು ಟೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಅದ್ರದ್ದು ರೈಟಪ್ ಕೊಡ್ತೇನೆ, ನನ್ನ ಹತ್ರ ಇದೆ. ಇದರಿಂದ ಅಲ್ಲಿ ನೀವು ಮೆಡಿಟೇಟ್ ಮಾಡೋದ್ರಿಂದ ಅಥವಾ ಭಜನೆ ಮಾಡೋದ್ರಿಂದ ಸುತ್ತಲೂ ನಿಯರ್ಲಿ ಅಬೌಟ್ 2 ಕಿಲೋಮೀಟರ್ ರೇಡಿಯಸ್ಸಲ್ಲಿ ಏನೇನು ಪರಿಣಾಮಗಳಾಗಿವೆ. ಕುಡಿಯೋದು ಬಿಟ್ಟಿದ್ದಾರೆ, ಸ್ಮೋಕ್ ಮಾಡೋದು ಬಿಟ್ಟಿದ್ದಾರೆ, ಚಟಗಳು ಕಮ್ಮಿಯಾಗಿವೆ ಹಳ್ಳಿಗಳಲ್ಲಿ, ಬರೀ ಒಂದು ಆಸ್ಥಾನದಿಂದ. ಅಷ್ಟು ಎನರ್ಜಿ. ಈಗ ನೀವು ಹೇಳಿದ್ರಿ ಮನೆಯಲ್ಲಿ ಹೆಜ್ಜೆ ಹೆಜ್ಜೆಗೆ ಪಿರಾಮಿಡ್ ಇತ್ತು ಅಂತ, ಅದನ್ನು ಹೇಳಿ. ಆದರೆ ಅವು ಪಿರಾಮಿಡ್ ಅಲ್ವೇ ಅಲ್ಲ, ಅವು ನಿಮಗೆ ಎನರ್ಜಿ ಕೊಡೋದಿಲ್ಲ. ನೀವು ಪಿರಾಮಿಡ್ ಒಳಗಡೆ ಹೋಗಬೇಕು, ಆವಾಗ ನಿಮಗೆ ಅದರ ಅನುಭವ ಆಗುತ್ತೆ. ನಾನು ಪಿರಾಮಿಡ್ ಹೊರಗಡೆ ಇಟ್ಬಿಟ್ಟು ಟೇಬಲ್ ಮೇಲೆ ನಾನು ಕೆಲಸ ಮಾಡ್ತೇನೆ ಅಂತಂದರೆ, ಅಂದರೆ ಇವನ್ ಈ ಪಿರಾಮಿಡ್ಸು ಅಂತ ಅನ್ನೋದು ನಮಗೆ ಎನರ್ಜಿ ಕೊಡುತ್ತೆ. ಅದರಲ್ಲಿ ಹೇಳಿದೆಯಲ್ಲ 2 ಪ್ರಕಾರ, ಒಂದು ಫಾರ್ ದಿ ಡೆಡ್ ಬಾಡಿ, ಒಂದು ಫಾರ್ ದಿ ಲೈವ್ ಬಾಡಿ ಅಂತ. ಆ ಲೈವ್ ಬಾಡಿಯಲ್ಲಿ ಪಿರಾಮಿಡಲ್ಲಿ ಈಗ ನಾವು ಮಾಡಿದ್ದು 21 ಜನ ಕೂಡ್ತಾರಲ್ಲಿ, ಕೆಳಗಡೆಯಿಂದ ಮೇಲ್ಗಡೆ ಹೀಗೆ ಒಂದು ಇದನ್ನು ಮಾಡಿದ್ದೇನೆ, ಕೂತ್ಕೊಳ್ಳೋಕ್ಕೆ ಸ್ಥಾನ. ಆ್ಯಂಡ್ ಪಿರಾಮಿಡಲ್ಲಿ ಡೈರೆಕ್ಷನ್ ಇಲ್ಲ, ನೀವು ಯಾವ ಬೇಕಾದ ಡೈರೆಕ್ಷನ್ ಕೂತ್ಕೊಂಡು ಮೆಡಿಟೇಟ್ ಮಾಡ್ಬೋದು. ಆ್ಯಂಡ್ ಅದರಲ್ಲಿ ಏನಪ್ಪ ಸೈನ್ಸು ಅಂತ ನೀವು ಕೇಳ್ಬೋದು ನನಗೆ. ಪಿರಾಮಿಡಲ್ಲಿ ಏನಂತ ಶಕ್ತಿ ಇದೆ ಅಂತ. ಆ ಶಕ್ತಿ ಏನು ಅಂದರೆ, ಕೆಳಗಡೆ ಸ್ಮಾಲ್ ಹೋಲ್ಸ್ ಇವೆ ನಾನು ಮಾಡಿದ್ರಲ್ಲಿ, ಆ್ಯಂಡ್ ಮೇಲ್ಗಡೆ ಒಂದೇ ಹೋಲು, ಎಲ್ಲೂ ವಿಂಡೋಗಳೇ ಸಚ್ಚಿಲ್ಲ. ಗೊತ್ತಾಯ್ತು. ಹಾಂ, ನೀವು ಬೇಕು ಅಂದರೆ ಡಿಮ್ ಆಗಿ ಲೈಟ್ ಹಾಕ್ಕೋಬೇಕು. ಆಮೇಲೆ ಮೇಲ್ಗಡೆ ನಾನು ಒಂದು ಸ್ವಲ್ಪ ಟೆಕ್ನಾಲಜಿನೂ ಯೂಸ್ ಮಾಡಿದ್ದೇನೆ, ಮಾಡರ್ನ್ ಟೆಕ್ನಾಲಜಿ. ಒಂದು ಎಕ್ಸಾಸ್ಟ್ ಫ್ಯಾನ್ ಹಾಕಿದ್ದೀನಿ ನಾನು ಅಲ್ಲಿ. ಎಕ್ಸಾಸ್ಟ್ ಫ್ಯಾನಿಂದ ಏನಾಗುತ್ತೆ ಅಂತಂದರೆ, ಕೆಳಗಡೆ ಕೊಟ್ಟಿರೋ ವಿಂಡೋಗಳಿಂದ ಕೂಲ್ ಏರ್ ಎಂಟರ್ ಆಗುತ್ತೆ. ಕೂಲ್ ಏರ್ ಈಸ್ ಹೆವಿಯರ್, ಅದು ಜಡವಸ್ತು ಕೆಳಗಡೆದ್ದು. ಹಾಟ್ ಆದರೆ ಮೇಲೆ ಹೋಗುತ್ತೆ. ಆ ಕೂಲ್ ಏರ್ ಕೆಳಗಡೆಯಿಂದ ಎಂಟರ್ ಆಗಿ ಮೇಲ್ಗಡೆ ಹೋಗುವಾಗ ಮನುಷ್ಯನ ಬಾಡಿ ಮೇಲಿಂದ ಹೋಗುತ್ತೆ. ಆ್ಯಂಡ್ ದ್ಯಾಟ್ ಎಫೆಕ್ಟ್ ಈಸ್ ಪಿರಾಮಿಡ್ ಎಫೆಕ್ಟ್. ಅದು ಕೂಲ್ ಏರ್ ಯಾವಾಗ ಮನುಷ್ಯನಿಗೆ ಅಲ್ಲಿ ತಗುಲುತ್ತೆ, ಅವನಿಗೆ ಆಟೋಮೆಟಿಕಲಿ ಕಾನ್ಸಂಟ್ರೇಷನ್ ಶುರುವಾಗುತ್ತೆ ಬರೋದಕ್ಕೆ, ಅದು ಮೇಲೆ ಎಸ್ಕೇಪ್ ಆಗಿಬಿಡುತ್ತೆ. ಆ್ಯಂಡ್ ಎಕ್ಸಾಸ್ಟ್ ಫ್ಯಾನ್ ಇಡೋದ್ರಿಂದ ನಿಮ್ಮ ಕೂಲ್ ಏರ್ ಇಫೆಕ್ಟ್ ಸ್ವಲ್ಪ ಫಾಸ್ಟರ್ ಆಗುತ್ತೆ. ಅಂದರೆ ಮಾಡರ್ನ್ ಟೆಕ್ನಾಲಜಿ ಕೂಡ ನಾವು ಯೂಸ್ ಮಾಡ್ಕೋಬೋದು ಇಲ್ಲಿ. ಬಟ್ ನಾನು ನಿಮ್ಗೆ ಇನ್ನೊಂದು ಹೇಳೋದಕ್ಕೆ ಪ್ರಯತ್ನ ಮಾಡ್ತೇನೆ, ಬಯಸ್ತೇನೆ ಮಾಡರ್ನ್ ಟೆಕ್ನಾಲಜಿ ಹೇಗೆ ಯೂಸ್ ಮಾಡಬೇಕು ಅಂತ. ನಾನು ನಿಮಗೆ ಇಷ್ಟು ಹೊತ್ತು ಎಕ್ಸ್ಪ್ಲನೇಷನ್ದಲ್ಲಿ ಒಬ್ಬ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಲಿ, ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ ಆಗಲಿ, ಎಲ್ಲಿ ಕೂತ್ಕೋಬೇಕು ಅಂತ ಹೇಳಿದೆ. ಅದಕ್ಕೆ ನಾವು ಸೌತ್ ವೆಸ್ಟ್ ಅಂತ ಹೇಳ್ತೇವೆ. ಎಲ್ಲಿ ನಿಮಗೆ ಇನ್ಫ್ರಾರೆಡ್ ರೇ ಇಫೆಕ್ಟ್ ಜಾಸ್ತಿ, ಅಲ್ಲಿ ನಿಮಗೆ ಯು ವಿ ರೇಸ್ ಬರೋದಿಲ್ಲ. ಇನ್ಫ್ರಾರೆಡ್ ರೇ ಇಫೆಕ್ಟಿಂದ ಮನುಷ್ಯನ ಬಾಡಿ ಸೆಲ್ಸ್ ಎಕ್ಸ್ಪ್ಯಾಂಡ್ ಆಗಿ ಅವನು ಒಂದು ಸ್ವಲ್ಪ ಡಿಮ್ಯಾಂಡಿಂಗ್, ಕಮಾಂಡಿಂಗ್ ಆ ಒಂದು ಕ್ಯಾರೆಕ್ಟರ್ ಅವನಿಗೆ ಬರುತ್ತೆ. ನಮಗೆ ಒಂದು ಅಂಥ ಕೇಸ್ ಬಂದಿತ್ತು. ಯಾವ ಮನುಷ್ಯಂದು 5 ಚಿಕ್ಕ ಚಿಕ್ಕ ಇಂಡಸ್ಟ್ರಿ ನಡೆಸ್ತಾ ಇದ್ದ. ನಿಮ್ಮದು ಈ ವೈಟ್ ಫೀಲ್ಡ್ ಏರಿಯಾದಲ್ಲಿ, ಯಾವ ಊರದು ಹೇಳ್ತೇನೆ ನೀವೇ. ಆ ವೈಟ್ ಫೀಲ್ಡ್ ಏರಿಯಾದಲ್ಲಿ ಸ್ಮಾಲ್ ಇಂಡಸ್ಟ್ರಿ, ಮೇ ಬಿ 50/100 ಅಂತ ಅದರಲ್ಲಿ ಶೆಡ್ ತೊಗೊಂಡ್ಬಿಟ್ಟು 5 ಇಂಡಸ್ಟ್ರಿ, 5ರಲ್ಲಿ 4 ವೆರಿ ಎಫಿಷಿಯೆಂಟು. ಆದರೆ ಇನ್ನೊಂದರಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಮು, ಮೇಲಿನ ಮೇಲೆ ಪ್ರಾಬ್ಲಮ್ಮು, ವರ್ಕರ್ಸ್ದು ಸ್ಟ್ರೈಕ್ ಆಗಲಿ, ದೆನ್ ಸ್ವಲ್ಪ ಇಂಜುರೀಸು, ಈ ಥರ ಎಲ್ಲ ಇತ್ತು. ನಾನು ಹೋಗಿ ಅದನ್ನು ನೋಡಿದೆ. ನಾನು ಕರೆದ್ರು, ಅವರು ವೆರಿ ನೈಸ್ ಪರ್ಸನ್. ಅವ್ರು ಕರೆದು ನನಗೆಲ್ಲ ತೋರಿಸಿದ್ರು. 4ರಲ್ಲಿ ಏನೂ ನನಗೆ
ಅಂಥ ಇದು ಕಂಡು ಬರಲಿಲ್ಲ. ನಾನು ಹೇಳಿದೆ ಇವು ಚೆನ್ನಾಗಿವೆ, ಇದೇನು ಹೌದೌದು ಅಪ್ಪಣ್ಣವರೇ ಇವು 4 ಐ ಆಮ್ ವೆರಿ ಹ್ಯಾಪಿ ಅಂತ ಅವರೇ ಹೇಳಿದರು. ಆಮೇಲೆ 5ನೇದಕ್ಕೆ ನಾನು ನೋಡ್ತಾ ಇರುವಾಗ 5ನೇದರಲ್ಲಿ ಇವರು ಕೂಡೋ ಜಾಗ ಇಟ್ ವಾಸ್ ಇನ್ ನಾರ್ತ್, ಬರೀ ನಾರ್ತ್ಗಿತ್ತು. ಅಂದರೆ ವೇರ್ ದಿ MD ಆರ್ ದಿ CEO ವಿಲ್ ಬಿಕಮ್ ವೆರಿ ಮೈಲ್ಡ್. ಅವನಿಗೆ ಕಂಟ್ರೋಲ್ ಮಾಡುವಂಥದ್ದು ಬುದ್ಧಿ ಬರೋದಿಲ್ಲ ಅಲ್ಲಿ. ಮಿಕ್ಕಿದ ಕಡೆ ಎಲ್ಲ ಅದೇ ಇತ್ತು, ಸೌತ್ ಇತ್ತು, ಸೌತ್ ವೆಸ್ಟ್ ಇತ್ತು, ಹಿ ವಾಸ್ ಡೂಯಿಂಗ್ ಕ್ವೈಟ್ ವೆಲ್. ಇಲ್ಲಿ ಬಂದ ಮೇಲೆ ನನಗೆ ಸೌತ್ ವೆಸ್ಟ್ ಲೈಟ್ ತೊಗೊಳಕ್ಕೆ ಅವಕಾಶ ಇರಲಿಲ್ಲ. ಪಕ್ಕದಲ್ಲಿ ಎಲ್ಲ ಗೋಡೆಗೆ ಹತ್ತಿನೇ ಬೇರೆ ಇಂಡಸ್ಟ್ರಿ. ಏನು ಮಾಡ್ತೀರಾ ಆವಾಗ? ಸೌತ್ ವೆಸ್ಟ್ ಬೇಕು. ಅಂದರೆ ಇನ್ಫ್ರಾರೆಡ್ ರೇ ಇಫೆಕ್ಟು ಅವ್ರಿಗೆ ತರಬೇಕಾಗಿತ್ತು. ಆಮೇಲೆ ನಾನು ಅವ್ರಿಗೆ ಹೇಳಿದೆ, ನೀವು ಸ್ವಲ್ಪ ಟೈಮ್ ಕೊಡಿ, ನಾನು ಎಲ್ಲ ಮಾಡ್ತೇನೆ. ಇದು ನಿಮ್ಮ ಜಾಗ ಏನಿದೆ ಕೂತ್ಕೊಳ್ಳೋದು, ಇದನ್ನು ನನಗೆ 1 ವಾರ ಬಿಟ್ಕೊಡಿ, ನೀವಿಲ್ಲಿ ಬರಬೇಡಿ. ಸರಿ ಅಂದರು. ಅವರು ಬೇರೆ ಕಡೆನೇ ಕೂತ್ಕೊಂಡು ಟೇಬಲ್ ಹಾಕ್ಕೊಂಡು ಎಲ್ಲ ಏನೋ ಮಾಡ್ತಾಯಿದ್ರು. ಆ ಒಳಗಡೆ ಇಂಟೀರಿಯರ್ ಎಲ್ಲ ಮಾಡಿದ್ವಿ. ನಾನು ಹೇಳಿದೆ, ಈಗ ನಾನು ಮಾಡಿದ್ದೇನೆ, ನೀವು ಕೂತ್ಕೊಳ್ಳಿ ಅಂತ ಹೇಳಿದೆ. ಆಮೇಲೆ ನನಗೆ ಒಂದು 3 ತಿಂಗಳಾದಮೇಲೆ ಫೋನ್ ಮಾಡಿ, ನಿಮಗೆ ಹೇಗೆ, ಯಾಕಂದ್ರೆ ಅದು 1 ದಿವಸದಲ್ಲಿ 2 ದಿವಸದಲ್ಲಿ ಇಫೆಕ್ಟ್ ಬರೋದಿಲ್ಲ. ಯಾವುದೇ ವಿಟಮಿನ್ ನೀವು ತೊಗೊಂಡ್ರು ಸ್ವಲ್ಪ ಟೈಮ್ ಬೇಕು ಅದಕ್ಕೆ. ಒಂದು 3 ತಿಂಗಳಾದಮೇಲೆ ಹೇಳಿದ್ರು, ಅಪ್ಪಣ್ಣ ಈಗ ನಾನು ದಿಸ್ ಇಂಡಸ್ಟ್ರಿ ಈಸ್ ಡೂಯಿಂಗ್ ವೆರಿ ವೆಲ್. ಯಾಕೆಂದರೆ ಆ ಇಂಡಸ್ಟ್ರಿಯಿಂದ ವರ್ಕರ್ಸ್ ಇಲ್ಲಿ ತಂದರೆ ಅವರು ಸರಿಯಾಗಿ ವರ್ಕ್ ಮಾಡ್ತಿರಲಿಲ್ಲ. ಆದರೆ ಅದೇ ವರ್ಕರ್ಸ್ ಅಲ್ಲಿ ಹೋದರೆ ಅಲ್ಲಿ ಸರಿಯಾಗಿ ವರ್ಕ್ ಮಾಡ್ತಾಯಿದ್ರು. ಆಮೇಲೆ ನನಗೆ ಹೇಳಿದರು 3 ತಿಂಗಳಾದಮೇಲೆ, ಇಲ್ಲ ಅಪ್ಪಣ್ಣ ಇದು ತುಂಬ ಚೇಂಜ್ ಆಗಿದೆ. ಬಟ್ ನೀವು ಏನು ಮಾಡಿದಿರಿ? ಯಾಕೆಂದರೆ ರೂಮ್ ಅಲ್ಲೇ ಇದೆ, ನೀವೇನು ಮಿರರ್ಸ್ ಕೂಡ ಹಾಕಿಲ್ಲ, ಏನೂ ಮಾಡಿಲ್ಲ, ಅದೇನು ಮಾಡಿದಿರಿ ಅಂತ. ಐ ಹ್ಯಾಡ್ ಕೆಪ್ಟ್ 1 ಇನ್ಫ್ರಾರೆಡ್ ರೇ ಬಲ್ಬ್ ವಿತ್ ಟೈಮರ್. ಜಾಸ್ತಿ ತೊಗೊಳಕ್ಕಾಗಲ್ಲ ಅದನ್ನ. ವಿತ್ ಟೈಮರ್, ಮಾಡರ್ನ್ ಟೆಕ್ನಾಲಜಿ. ಇವತ್ತಿನ ಟೆಕ್ನಾಲಜಿ ಯೂಸ್ ಮಾಡಿ ಒಂದು ಚಿಕ್ಕ ಇದರಲ್ಲಿ ಆ ರೆಡ್ ರೇ ಬರ್ತಾಯಿತ್ತು. ಅಷ್ಟೇ, ಆ ಮನುಷ್ಯನಿಗೆ ಎಷ್ಟು ಬೇಕು ಅಷ್ಟು, ಅದರಿಂದ ಹಿ ವಾಸ್ ಕಂಟ್ರೋಲಿಂಗ್. ಅಂದರೆ ನಾನು ಹೇಳೋದು ಮಾಡರ್ನ್ ಟೆಕ್ನಾಲಜಿ ಕೂಡ ವಿ ಕ್ಯಾನ್ ಯೂಸ್ ಇಟ್. ಹೌದು, ನೀವು ಅದನ್ನು ಅಳವಡಿಸ್ಬೋದು. ಹೌದು, ಒಂದು ಮನೆಗೆ ಹೋದಾಗ ಹೆಜ್ಜೆ ಪಿರಮಿಡ್ ಇತ್ತು ಅಂದರೆ ಅದರ ಕಥೆ ಹೇಳಲಿಲ್ಲ ನೀವು. ಹಾಂ, ಅಲ್ಲಲ್ಲ, ಪರಿಣಾಮ ಏನಾಯಿತು? ಅಲ್ಲಲ್ಲ, ನಾ ಪಿರಮಿಡನ್ನು ತೆಗೆಸಿದೆ. ತೆಗೆಸ್ಬಿಟ್ಟು ಆ ಮನೆಯಲ್ಲಿ ಯಾವ ರೀತಿ ನನಗೆ ಲೈಟು ಬರಬೇಕಾಗಿತ್ತು ಅದಕ್ಕೆ ಮಿರರ್ಸ್ ಹಾಕ್ಸಿದೆ. ಬಿಕಾಸ್ ಅದು ಇದು ಅಪಾರ್ಟ್ಮೆಂಟ್ ಮನೆ. ಅಪಾರ್ಟ್ಮೆಂಟಲ್ಲಿ ನೀವೇನು ಮಾಡೋಕ್ಕಾಗಲ್ಲ. ಅದಕ್ಕೆ ಮಿರರ್ಸ್ ಹಾಕ್ಸ್ಬಿಟ್ಟು ಆ ಪರ್ಟಿಕ್ಯುಲರ್ ಆ್ಯಂಗಲ್ಗೆ ಮಿರರ್ಸ್ ಹಾಕಿಸಿ ನನಗೆ ಯಾವ ಡೈರೆಕ್ಷನಿಂದ ಲೈಟ್ ಬರಬೇಕು ಆ ಲೈಟ್ ತೊಗೊಂಡೆ. ಲೈಟ್ ತೊಗೊಂಡು ನನಗೆ 6 ತಿಂಗಳಲ್ಲಿ ಹೇಳ್ತಾನೆ, ಮಿಸ್ಟರ್ ಪಣ್ಣ ನನಗೀಗ ಐ ಆಮ್ ಫೀಲಿಂಗ್ ಮಚ್ ಬೆಟರ್. ನಾನು ಹೇಳಿದೆ, ಇನ್ನೊಂದು ಸ್ವಲ್ಪ ವೆಯ್ಟ್ ಮಾಡಿ, 1.5 ವರ್ಷ 2 ವರ್ಷ ಯು ವಿಲ್ ಬಿ ಆನ್ ದ ಟಾಪ್ ಅಂತ ಹೇಳಿದೆ. ಆ್ಯಂಡ್ ನೌ ಹಿ ಈಸ್ ರಿಯಲಿ ಆನ್ ದ ಟಾಪ್. ಸರ್, ನನಗೆ ಈಗ ಆರೋಗ್ಯಕ್ಕೆ ಸಂಬಂಧಪಟ್ಟು ಒಂದಿಷ್ಟು ನಿಮ್ಮ ಹತ್ರ ಬಂದಂಥ ಕೇಸ್ಗಳು ಒಂದಿಷ್ಟು ನನಗೆ ರೆಫರ್ ಮಾಡಿ. ಸರಿ, ಇನ್ಕ್ಲೂಡಿಂಗ್ ಕ್ಯಾನ್ಸರ್. ಅದನ್ನೇ ಕ್ಯಾನ್ಸರಿಂದಲೇ ಆರಂಭ ಮಾಡಿ. ಕ್ಯಾನ್ಸರ್ದ ಹೇಳ್ತೀನಿ. ಕ್ಯಾನ್ಸರ್ದು ಒಂದು ಶೋಲಾಪುರದಲ್ಲಿ, ಹಿ ಹಿಮ್ಸೆಲ್ಫ್ ಈಸ್ ಅ ಡಾಕ್ಟರ್, ಹಿ ಸ್ಟಿಲ್ ಅಲೈವ್. ಇದು ಅವ್ರಿಗೆ ಆನ್ಕಾಲಜಿ ಪ್ರಾಬ್ಲಮ್ ಬಂದದ್ದು ಆಲ್ಮೋಸ್ಟ್ 14-15 ವರ್ಷದ ಹಿಂದೆ. ಅವ್ರನ್ನ ಇದರಲ್ಲಿ ಅಡ್ಮಿಟ್ ಮಾಡಿದರು, ಎಲ್ಲಿ ಟಾಟಾ ಮೆಮೋರಿಯಲ್, ಬಾಂಬೆ. ಅಲ್ಲಿಂದ ನನಗೆ ಫೋನ್ ಮಾಡಿದರು. ನಾನು ವೆರಿ ಗುಡ್ ಫ್ರೆಂಡ್ ಅವರು, ವೆರಿ ನೈಸ್ ಫ್ರೆಂಡ್. ಅಪ್ಪಣ್ಣ ಮೈ ಐಸಾ ಮುझे ಅಡ್ಮಿಟ್ ಕಿಯಾ ಹೇ, ಹಾಗೆ ಹೀಗೆ ಅಂಥೇಳಿ ಅಲ್ಲಿ ಅಡ್ಮಿಟ್ ಆಗಿದ್ದ. ಆಮೇಲೆ ನಾನು ಹೇಳಿದೆ, ಈಗ ಒಮ್ಮೆಲೆ ನನಗೆ ಮುಂಬೈಗೆ ಬರೋಕ್ಕಾಗಲ್ಲ, ನೀನು ಭೇಟಿ ಆಗೋದಕ್ಕೆ ಬಂದರೆ ಭೇಟಿ ಆಗೋದಕ್ಕೆ ಅಷ್ಟೇ, ಯಾಕಂದರೆ ಯು ಆರ್ ಇನ್ ದ ಹಾಸ್ಪಿಟಲ್. ಬಟ್ ನನಗೆ ಒಂದು ಅವಕಾಶ ಬೇಕು ಡಾಕ್ಟ್ರ್ ಜೊತೆ ಮಾತಾಡೋದಕ್ಕೆ ಅಂತ. ಕೊನೆಗೆ ನಾನು ಡಾಕ್ಟ್ರ್ ಜೊತೆ ಮಾತಾಡಿ, ಅಂದರೆ ಮೊದಲೇ ಇದನ್ನು ತರಿಸಿದ್ದೆ ನಾ ಪ್ಲ್ಯಾನು, ಫುಲ್ ಟಾಟಾ ಮೆಮೋರಿಯಲ್ ಹಾಸ್ಪಿಟ್ಲದ್ದು ವಿತ್ ರೆಸ್ಪೆಕ್ಟ್ ಟು ನಾರ್ತ್, ಅದು ಹೇಗಿದೆ ಏನು ಅಂತ ಸ್ಟಡಿ ಮಾಡೋದಕ್ಕೆ. ಅವನು ಯಾವ ರೂಮಲ್ಲಿದ್ದ, ಯಾವ ವಾರ್ಡಲ್ಲಿದ್ದ, ಆ ಪ್ಲ್ಯಾನ್ ತರಿಸಿ ಆಮೇಲೆ ನಾನು ಡಾಕ್ಟ್ರ್ ಜೊತೆ ಮಾತಾಡಿದೆ. ಡಾಕ್ಟ್ರ್ ಪ್ಲೀಸ್, ಯು ಶಿಫ್ಟ್ ಹಿಮ್ ಟು ಒನ್ ಪರ್ಟಿಕ್ಯುಲರ್ ರೂಮ್ ವಿಚ್ ಐ ಆಮ್ ಸೇಯಿಂಗ್ ಆ್ಯಂಡ್ ಐ ಆಮ್ ಸೆಂಡಿಂಗ್ ಯು ದಿ ವಾಟ್ಸಪ್ ಮೆಸೇಜ್, ಇದು ಡ್ರಾಯಿಂಗ್ ಐ ಆಮ್ ಸೆಂಡಿಂಗ್ ಯು ಅಂತ. ಆ್ಯಂಡ್ ಐ ಸೆಂಡ್ ದ ಡ್ರಾಯಿಂಗ್. ಕೊಟ್ಟು ಕಳಿಸಿದ ಮೇಲೆ ಆ ಡಾಕ್ಟರು ಯು ಆರ್ ನಾಟ್ ರೆಡಿ ಟು ಎಕ್ಸೆಪ್ಟ್ ಇಟ್. ನೋ, ವಿ ಡೋಂಟ್ ಬಿಲೀವ್ ಇನ್ ಆಲ್ ದೀಸ್ ಥಿಂಗ್ಸ್, ಇದರ್ ಆಲ್ ಬೋಂದುಗಿರಿ, ಫ್ರಾಡು, ಅದು ಇದು ಅಂತೆಲ್ಲ ಹೇಳಿದ್ರು. ಸರ್ ಪ್ಲೀಸ್, see, you are also, your medicines, you are experimenting on him. You are not giving him the guarantee that you will be out of the problem anta. But here, I am giving you this thing that he will be definitely out of the problem. You please try to listen to me. These are different, what do you call, application of the science.
ಹಾಗೂ ಈಗ ಮಾಡಿ ಒಪ್ಸಿ ಅಲ್ಲಿಂದ ಶಿಫ್ಟ್ ಮಾಡಿಸಿದೆ. ಒಂದು ವಾರದಲ್ಲಿ ಆಲ್ ರೈಟ್ ಆಗಿ ಹಿ ವೆಂಟ್ ಬ್ಯಾಕ್ ಟು ಸೋಲಾಪುರ್ ಆ್ಯಂಡ್ ಹಿ ಗೇವ್ ಮಿ ಎ ರಿಂಗ್. ಹೀ ಈಸ್ ಸ್ಟಿಲ್ ಅಲೈವ್ ಆ್ಯಂಡ್ ಈಸ್ ಪ್ರಾಕ್ಟೀಸಿಂಗ್ ಇಸ್ ಹೋಮಿಯೋಪತಿ. ಸುಮಾರು ಎಷ್ಟು ವರ್ಷ ಆಯಿತು? ಆಯಿತು 15-16 ವರ್ಷ ಆಯಿತು. ಹಾಂ. ಆಮೇಲೆ ಮತ್ತೆ ಯಾರಾದರೂ ಆಮೇಲೆ ಇನ್ನೊಂದು ಅಂತಂದರೆ ಕಲ್ಕಟ್ಟಾದಲ್ಲಿ ನಿತೇಶ್ ಅಂತ, ಅವ್ರದ್ದು ಇದು ಆನ್ಕಾಲಜಿ ಪ್ರಾಬ್ಲಮ್ಮೆ, ಕ್ಯಾನ್ಸರ್ ಪ್ರಾಬ್ಲಮ್ಮು. ಆ್ಯಂಡ್ ಹಿ ಗಾಟ್ ರೀಡ್ ಆಫ್ ಇಟ್. ಅಲ್ಲಿ ಕೂಡ ಡಾಕ್ಟ್ರಿಗೆ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ. ಆದರೆ ಬೇಸಿಕಲಿ ಅಲ್ಲಿ ಅವ್ರ ಮನೆಯಲ್ಲಿ ಪ್ರಾಬ್ಲಮ್ ಇತ್ತು. ಆ ಮನೆಯಲ್ಲಿ ಪ್ರಾಬ್ಲಮ್ ಅದನ್ನ ಸೊಲ್ಯೂಷನ್ ಹೇಳಿ ಅವರಿಗೆ ಅಲ್ಲಿ ಕೆಲವೊಂದು ಮಿರರ್ಸ್ ಎಲ್ಲ ಹಾಕಿಸ್ಬಿಟ್ಟು ಬೇರೆ ಲೈಟ್ ಎಲ್ಲ ಒಳಗಡೆ ತೊಗೊಂಡು ಅವನು ಅಲ್ಲಿ ಮಲಗಿಸಿದ್ವಿ. ಐ ಥಿಂಕ್ ಆಫ್ಟರ್ 3 months, ಅಲ್ಲಿ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳ್ತು, ಮೋರ್ ದೆನ್ 3 months ಇರಬೇಕು. ಬಟ್ ಹಿ ಸ್ಟಿಲ್ ಅಲೈವ್. ಇದು ಇನ್ನೂ ಹಿಂದಿಂದಿದ್ದು. ಇದು ಒಂದು 20 ವರ್ಷ ಆಯಿತು. ಇದ್ದಾರೆ. ಐ ವಿಲ್ ಗಿವ್ ದಿ ಫೋನ್ ನಂಬರ್ ಇಫ್ ಯು ವಾಂಟ್, ನೋ ಪ್ರಾಬ್ಲಮ್. ಆಮೇಲೆ ಇನ್ನು ಕೆಲವೊಂದು ಅಂತಂದರೆ ಈಗ ಡಯಾಬಿಟಿಸ್, ನಾನು ಡಯಾಬಿಟಿಕ್ ಆ್ಯಂಡ್ ಮೆನಿ ನಮ್ಮ ಕ್ಲೈಂಟ್ಸಲ್ಲೂ ಇದು ಮಾಡ್ತಾರೆ. ಆದರೆ ಡಯಾಬಿಟಿಕ್ದಿಂದ ಸಫರರ್ಸ್ ಯಾರು? ಸಫರಿಂಗ್ ಅಂತಂದರೆ ನಾವು ಮನೆ ಹೊರಗಡೆನೇ ಬರಲ್ಲ, ನನ್ನ ಕೆಲಸನೇ ಆಗಲ್ಲ, ನನಗೆ ಸುಸ್ತಾಗ್ಬಿಡುತ್ತೆ, ನಡೀಲಿಕ್ಕೆ ಆಗಲ್ಲ. ಇಂಥವರು ನಾವು ಯಾವಾಗ ಹೊಸ ಮನೆ ಡಿಸೈನ್ ಮಾಡಿದ ಮೇಲೆ ಅಥವಾ ಮನೆಗಳಲ್ಲಿ ಕೆಲವೊಂದೆಲ್ಲ ಚೇಂಜಸ್ ಮಾಡಿದ ಮೇಲೆ ದೇ ಆರ್ ಪರ್ಫೆಕ್ಟ್ಲಿ ಆಲ್ ರೈಟ್. ದೇ ಸೇ ವಿತ್ ಡಯಾಬಿಟಿಕ್ ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ಹಾಂ, ಇಟ್ ಇಸ್ ಮೈ ಗಂಡಸರು, ಇಟ್ ಇಸ್ ಮೈ ಸೆಕೆಂಡ್ ವೈಫ್ ಅಂತಾರೆ, ಹೂ ಈಸ್ ವೆರಿ ಮಚ್ ಲಾಯಲ್ ಟು ಮೀ, ಬಟ್ ವಿ ಆರ್ ಹ್ಯಾಪಿ. ಅಂದರೆ ಅವ್ರ ಸಫರಿಂಗನ್ನು ನಾನು ರೆಡ್ಯೂಸ್ ಮಾಡಿದ್ದೇನೆ. ಐ ಡೋಂಟ್ ಸೇ ಡಯಾಬಿಟಿಕ್ ಇಲ್ಲ, ಆಮೇಲೆ ನನ್ನಿಂದ ಆಗಿಲ್ಲ, ನಿಲ್ ಮಾಡೋಕ್ಕೆ ಆಗಲ್ಲ ಅಂತಲೂ ಹೇಳಲ್ಲ ನಾ. ಯಾಕಂದರೆ ಯಾವುದು ನಮ್ಮ ಒಳಗಡೆ ಬಂದದ್ದು ಹೊರಗಡೆ ಹೋಗಬೇಕು ಅಂತ ವರಾಹ ಮಿಹಿರ್ ತನ್ನ ಬೃಹತ್ ಸಮಿತಿಯಲ್ಲಿ ಬರೆದದ್ದಿದೆ. ಏನೇ ದೋಷ ಒಳಗಡೆ ಹೋಗಿದ್ದು ಅದು ಹೊರಗಡೆ ಬರಲಿಕ್ಕೇ ಬೇಕು. ಆ್ಯಂಡ್ ಐ ಆಮ್ ರೆಫರಿಂಗ್ ವರಾಹ ಮಿಹಿರ್ಸ್ ಬೃಹತ್ ಸಂಹಿತೆ. ಇಟ್ ಇಸ್ ರಿಯಲಿ ವಂಡರ್ಫುಲ್, ಏನಂತೀರ, ಸೈಂಟಿಫಿಕ್ ಬುಕ್. ಬೇರೆ ಯಾವುದಾದ್ರೂ ಅಸೌಖ್ಯದ ಸಮಸ್ಯೆಗಳು ಆ ಥರದ್ದು? ಬೇರೆ ಜಾಯಿಂಟ್ ಪೇನ್ಸು ಎಸ್ಪೆಷಲಿ. ಅದಕ್ಕೆ ನಾವು ಯಾರು ವೆಸ್ಟಲ್ಲಿ ಮಲ್ಕೊಳ್ತಾಯಿದ್ರು, ಅಂದರೆ ವೆಸ್ಟಲ್ಲಿನೇ ಅವ್ರ ಬೆಡ್ರೂಮ್ ಎಲ್ಲ ಇತ್ತು, ಜಾಸ್ತಿ ಹೊತ್ತು ಅವರು ಅಲ್ಲೇ ಸ್ಪೆಂಡ್ ಮಾಡ್ತಾಯಿದ್ರು. ಅವ್ರನ್ನ ನಾನು ಶಿಫ್ಟ್ ಮಾಡಿಸಿದೆ ನಾರ್ತ್ ಈಸ್ಟ್ಗೆ. ಅವ್ರಿಗೆ ಸಿಕ್ಕಾಬಟ್ಟೆ ಇದು ಸಿಕ್ಕಿದೆ. ಹಾಂ, ದೇ ಆರ್ ಫ್ರೀ ಫ್ರಮ್ ಸ್ಪಾಂಡಿಲೈಟಿಸ್. ಅಂದರೆ ನೀವು ಮೊದಲೇ ಆರಂಭದಲ್ಲೇ ಇದು ಜಾಯಿಂಟ್ ಪೇನ್, ನೀವು ಮೊದಲೇ ಆರಂಭದಲ್ಲೇ ಒಂದು ಮಾತು ಹೇಳಿದ್ರಿ. ಹಾಂ, ಮನೆ ಅನ್ನೋದು ನಮ್ಮ ಸುಖವನ್ನು ಕೊಡಬೇಕದು. ಹೌದು, ಅದೊಂದು ಕೇವಲ ಒಂದು ಕಟ್ಟಡ ಅಲ್ಲ. ಹಾಂ, ವಿತ್ ರೆಸ್ಪೆಕ್ಟ್ ಟು ರಜಸ್, ತಮಸ್ ಆ್ಯಂಡ್ ಸತ್ವ. ಎಸ್. ಈಗ ಆ ರೀತಿಯಲ್ಲಿ ನೀವು ಈಗ ಕೆಲವು ಕೇಸ್ಗಳನ್ನೆಲ್ಲ ಹೇಳ್ತಾ ಹೋದದ್ದು ನೋಡಿದ್ರೆ, ಇದು ಒಂದು ರೀತಿಯಲ್ಲಿ ನಮ್ಮ ಒಳಗಿನ ಅನಾರೋಗ್ಯಕ್ಕೂ ಹೊರಗೆ ಬದುಕುವಂಥ ಈ ನಮ್ಮ ಮನೆ ಅನ್ನುವಂಥ ಸ್ಟ್ರಕ್ಚರಿಗೂ ಎಲ್ಲೋ ಒಂದು ಅಂತರ್ ಸಂಬಂಧ ಇದ್ದಂಗೆ ಕಾಣುತ್ತೆ. ಇದೆ, ಡೆಫಿನೆಟ್ಲಿ ಇದೆ. ಅಂದರೆ ಈಗ ನೀವು ನಾನು ಈಗ ನಿಮ್ಮ ಜೊತೆ ಮಾತಾಡ್ತಾ ಇರುವಾಗ ಐ ಆಮ್ ಸ್ಪೆಂಡಿಂಗ್ ದಿ ಎನರ್ಜಿ. ಹೌದು. ಮನೆ ಏನಿದೆಯಲ್ಲ, ಐ ವಿಲ್ ಬಿ ಕನ್ಸರ್ವಿಂಗ್ ದಿ ಎನರ್ಜಿ. ನೀವು ಎನರ್ಜಿಯನ್ನು ಗಳಿಸ್ಕೊಳ್ತೇವಲ್ಲಿ, ಇಲ್ಲಿ ಎನರ್ಜಿಯನ್ನು ಸ್ಪೆಂಡ್ ಮಾಡ್ತೇವೆ. ಅದನ್ನು ನಾವು ಇದರಲ್ಲಿ ಧ್ಯಾನದಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಬಿಲ್ಡಿಂಗ್ ಡಿಸೈನ್ ಮಾಡಬೇಕು. ಅಂದರೆ ನಾನು ಆಫೀಸ್ ಡಿಸೈನ್ ಮಾಡ್ತಾ ಇದ್ದೇನಾ, ಅಥವಾ ಹೊರಗಡೆ ಹೋಗಿ ಬಿಸ್ನೆಸ್ಗಾಗಿ ಡಿಸೈನ್ ಮಾಡ್ತಾ ಇದ್ದೇನಾ, ಅಥವಾ ಮನೆ ಮಾಡ್ತಾ ಇದ್ದೇನಾ? ಯಾಕೆಂದರೆ ಮನೆಯಲ್ಲಿ ಆ ವಾತಾವರಣ ಬೇರೆ, ಆಫೀಸಲ್ಲಿ ಅಂದರೆ ಮನೆಯಲ್ಲಿ ಇರೋದು ಸತ್ವ ಮ್ಯಾಕ್ಸಿಮಮ್, ಸಾತ್ವಿಕವಾಗಿರಬೇಕು. ಹೌದು. ಆದರೆ ಹೊರಗಡೆ ಹೋದರೆ ರಾಜಸಿಕ್ ಮತ್ತು ತಾಮಸಿಕ್ ಎರಡೂ ಬರುತ್ತೆ. ಅದೇ ತಮಸ್ಸು ಮತ್ತು ರಜಸ್ಸು, ಅವು ಎರಡದಕ್ಕೂ ಇಂಪಾರ್ಟೆನ್ಸ್ ಕೊಟ್ಟು ನಾವು ಬಿಲ್ಡಿಂಗ್ ಡಿಸೈನ್ ಮಾಡಬೇಕು. ಇವನ್ ಒಂದು ಗೋ ಆಲಯಕ್ಕೂ ಅನ್ವಯಿಸ್ತದೆ. ಹೌದೌದು, ಗೋಶಾಲೆಗೂ ನಾವು ಅನ್ವಯಿಸುತ್ತೆ. ಎಲ್ಲಿ ಗೋವುಗಳು ಸಾಯ್ತಾ ಇದ್ದು ಜಗಳಾಡ್ತಾ ಇದ್ದು ಸೋಲಾಪುರದಲ್ಲಿ, ಹಾಂ, ಅದನ್ನು ನಾವು ಅಂದರೆ ಅದು ಕೇಸ್ ನಮ್ಮ ಹತ್ರ ಬಂತು, ನಾವು ಡಿಸೈನ್ ಮಾಡಲಿಲ್ಲ, ಅದನ್ನು ಚೇಂಜ್ ಮಾಡಿಸಿ ಕೊಟ್ವಿ. ಪ್ರೊಜನಿ ತುಂಬ ಚೆನ್ನಾಗಿ ಬಂತು, ಒಳ್ಳೆ ತಳಿಗಳು ಬಂತು, ಹಾಲುಗಳು ಯಾವ ಕೆಲವೊಂದು ಕೊಡ್ತಾ ಇರಲಿಲ್ಲ, ಕೊಡೋಕ್ಕೆ ಶುರು ಮಾಡಿದ್ದು. ಸಾಧ್ಯ ಇದೆ. ಇದು ಮನುಷ್ಯನ ಅಂದರೆ ಇಲ್ಲಿ ನಾವು ಒಂದು ವಿಷಯ ಹೇಳ್ತೇನೆ, ಜೀವ ಅಂತ ಅನ್ನೋದೇನಿದೆ ಇಲ್ಲ ಈ ಪೃಥ್ವಿ ಮೇಲೆ, ಇದು ಪ್ರಕೃತಿಯ ಒಂದು ಗುಲಾಮ. ಇದನ್ನು ಒಪ್ಕೊಳ್ಳಿಕ್ಕೆ ಬೇಕು. ಮನುಷ್ಯ ಎಷ್ಟೇ ಫಾರ್ವರ್ಡ್ ಆಗಿ
ಏನೇ ಇದ್ದರೂ ಕೂಡ, ನಾಗರಿಕವಾಗಿ ಇದ್ದರೂ ಕೂಡ ನಾವು ಪ್ರಕೃತಿಯ ಗುಲಾಮ ಅನ್ನೋದನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಪ್ರಕೃತಿ ನಮಗೆ ಏನು ಕೊಡ್ತಾ ಇದೆ ಅದನ್ನು ನಾವು ಯಾವ ರೀತಿ ತಗೊಳ್ತೇವೆ ಅದರ ಮೇಲೆ ನಮ್ಮ ಬದುಕು. ಹೊರಗಿನ ಜಂಗಲ್ ಎನಿಮಲ್ಸು ಪ್ರಕೃತಿಯನ್ನು ಯಾವ ರೀತಿ ಅನುಭವಿಸ್ತಾ ಇವೆ ಆ್ಯಂಡ್ ಎಷ್ಟು ಖುಷಿಯಾಗಿವೆ ಅದನ್ನಾದರೂ ಕಂಡುಕೊಂಡು ನಾವು ಇರೋದಕ್ಕೆ ಪ್ರಯತ್ನ ಮಾಡಬೇಕು. ಹಾಗೆ ಆ ಪ್ರಕೃತಿಯನ್ನು, ಈ 5 ಎನರ್ಜಿಗಳನ್ನು ಎಂಟ್ರಿ ಪಾಯಿಂಟ್ಸ್ ಅಂದರೆ ಈ ವಿಂಡೋಸು, ಡೋರ್ಸು, ಮೇಲಿಂದು ಸ್ಕೈಲೈಟು ಅಥವಾ ಬ್ರಹ್ಮಸ್ಥಾನ, ಅಲ್ಲಿಂದ ನಾವು ಎಷ್ಟು ಎನರ್ಜಿ ತೊಗೊಳ್ಳೋಕ್ಕೆ ಪ್ರಯತ್ನ ಮಾಡ್ತೇವೆ, ಎಷ್ಟು ಪ್ರಮಾಣದಲ್ಲಿ, ಯಾವ ಆ್ಯಕ್ಟಿವಿಟಿಗೆ, ಅದು ನಮಗೆ ಸುಖ ಕೊಡುತ್ತೆ.